ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್, ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ. ಸಬ್ಸ್ಕ್ರೈಬ್, ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ. ಪ್ರಿಯಾಂಕಾ ಖರ್ಗೆ ಅವರ ಆತ್ಮೀಯರು ಮಾಡಿದಂಥ ಕಾರ್ಯದ ಬಗ್ಗೆ ಆತ್ಮಹತ್ಯೆ ಮಾಡಿಕೊಂಡಿರೋದು ತಮ್ಮೆಲ್ಲರೂ ಕೂಡ ಇಡೀ ರಾಜ್ಯದಲ್ಲಿ ಸುದ್ದಿಯಲ್ಲಿದೆ. ಪ್ರಿಯಾಂಕಾ ಖರ್ಗೆ ಹೇಳ್ತಾರೆ, ನನ್ನ ಹೆಸರು ಆ ಚೀಟಿನಲ್ಲಿ ಇಲ್ಲ, ಡೆತ್ ನೋಟಲ್ಲಿ ಇಲ್ಲ ಅಂತ. ಬಿಜೆಪಿ ನಾಯಕರು ಹೇಳ್ತಾರೆ ಅದ್ರ ಡೆತ್ ನೋಟ್ ಇದೆ ಅನ್ನೋದ ತೋರಿಸ್ತಾ ಪತ್ರಕರ್ತರಿಗೆ ತೋರಿಸಿ ಇದನ್ನ ಪ್ರಧಾನಮಂತ್ರಿಗೆ ಎಲ್ರಿಗೂ ನಾವು ಕಳಿಸ್ತೇವೆ, ಕಾಂಗ್ರೆಸ್ಸಿನ ನಾಯಕರಿಗೂ ಕಳಿಸ್ತೇವೆ, ಹಾಗಾಗಿ ಅವ್ರು ರಾಜೀನಾಮೆ ತಗೋಬೇಕು ಅಂತ ಹೇಳ್ತಾರೆ. ನಾನು ಇಷ್ಟು ಮಾತ್ರ ಹೇಳಬಲ್ಲೆ, ವಿನಾಕಾರಣ ನನ್ನ ಮೇಲೆ ಆಪಾದನೆ ಬಂತು. ನೈತಿಕ ಹೊಣೆ ಹೊತ್ತು ಯಾರ ಒತ್ತಡವೂ ಇಲ್ದೇನೆ ನಮ್ಮ ಕೇಂದ್ರದ ಪ್ರಧಾನಮಂತ್ರಿಯವ್ರನ್ನ, ಗೃಹ ಮಂತ್ರಿಯವ್ರನ್ನ, ಅವ್ರದ್ದೆಲ್ಲರದ್ದು ಒಪ್ಪಿಗೆ ತಗೊಂಡು ನಾನು ಅವತ್ತೇ ರಾಜೀನಾಮೆ ಕೊಟ್ಟೆ. ಭಗವಂತನ ದಯದಿಂದ ಪೂರ್ಣ ತನಿಖೆಯಾಗಿ ನಾನು ನಿರ್ದೋಷಿ ಅನ್ನೋದು ತೀರ್ಮಾನ ಆಯಿತು. ಯಾರ್ಯಾರು ಆ ಒಂದು ಸಂತೋಷನ ಕೊನೆಯ ಸಂದರ್ಭದಲ್ಲಿ, ಆತ್ಮಹತ್ಯೆ ಸಂದರ್ಭದಲ್ಲಿ ನನಗೆ ಯಾರ್ಯಾರು ತೊಂದರೆ ಕೊಡ್ತೀಯಾರೋ, ಅವಾಗ ತೊಂದರೆ ಕೊಟ್ಟರು, ಇನ್ನೂ ತೊಂದರೆ ಕೊಡಂತ ಪ್ರಯತ್ನ ಮುಂದುವರಿಸ್ತಾ ಇದ್ದಾರೋ ಅವರೆಲ್ಲರೂ ಇವತ್ತು ಅನುಭವಿಸ್ತಾ ಇದ್ದಾರೆ. ಭಗವಂತ ಇದ್ದಾನೆ, ನಾನು ಭಗವಂತನ ಮೇಲೆ ಬಿಡ್ತೀನಿ. ನಾನು ಯಾರ್ಯಾರು ಅದಕ್ಕೆ ಕಾರಣ ಈಗಲೂ ಅನುಭವಿಸ್ತಾ ಇದ್ದಾರೆ. ಬಹಳ ಜನ, ಬರುವಂತ ದಿನ ಹಿಂದೂ ಅನುಭವಿಸ್ತಾರೆ. ನಾನು ವ್ಯಕ್ತಿಗಳ ಹೆಸರು ಹೇಳಕ್ಕೆ ಇಷ್ಟಪಡಲ್ಲ, ಯಾರ್ಯಾರು ಈ ರೀತಿ ತೊಂದರೆ ಕೊಟ್ಟರು ಅಂತ. ರಾಜಕಾರಣದಲ್ಲಿ ಮುಗಿಸ್ಬೇಕು ಅನ್ನೋಂಥ ಪ್ರಯತ್ನವೇ ನಡೆಸಿದ್ರು. ನಾನು ದೇವರನ್ನ, ಸಾಧು ಸಂತರನ್ನ, ಹಿಂದೂ ಧರ್ಮವನ್ನ ನಂಬ್ಕೊಂಡು ಜೀವನ ಮಾಡ್ತಿರೋ ನಾನು. ನ್ಯಾಯಬದ್ಧವಾಗಿ ನನಗೆ ನನ್ನ ಪರ ತೀರ್ಪು ಬಂತು ಅನ್ನೋದನ್ನ ನೆನಪಿಟ್ಟುಕೊಂಡು ಈ ಒಂದು ಘಟನೆನ ಸಂಬಂಧಪಟ್ಟವರು ಯೋಚನೆ ಮಾಡಬೇಕು ನಾನು ಹೇಳಕ್ ಇಷ್ಟಪಡ್ತೀನಿ. ಯಾರು ತಪ್ಪಿತಸ್ಥರಿದ್ದಾರೆ ಅಂಥವ್ರ ಬಗ್ಗೆ ಭಗವಂತ ನೋಡ್ಕೋತಾನೆ. ಸುಖ ಸುಮ್ಮನೆ ಆರೋಪ ಮಾಡಿದ್ರು ಕೂಡ ಸಂಬಂಧಪಟ್ಟವರು ಅನುಭವಿಸ್ತಾರೆ. ಯಾರು ಸಂಬಂಧಪಟ್ಟವರು ಅದು ಬರುವಂತ ದಿನ, ಈಗ ಅನೇಕರು ಅನುಭವಿಸ್ತಾ ಇದ್ದಾರೆ, ಬರುವಂತ ದಿನನೂ ಅನುಭವಿಸ್ತಾರೆ.